ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಪಂಚಮಿ ಇದೆ. ನಿಮ್ಮ ಮಕ್ಕಳನ್ನ ಅಪ್ಪಿತಪ್ಪಿಯೂ ಈ ದಿವಸ ನೀವು ಬೈಯುವುದು ಹೊಡೆಯುವುದು ಮಾಡಬಾರದು. ಎರಡನೆಯದು, ನಿಮ್ಮ ಗುರುಗಳು ಅಥವಾ ನಿಮ್ಮ ಸಮೀಪ ಇರತಕ್ಕಂತಹ ಯಾರಾದ್ರೂ ನಿಮಗೆ ಮಾರ್ಗದರ್ಶನ ಮಾಡಿರ್ತಾರಲ್ಲ, ಅವರಿಗೆ ಒಂದಷ್ಟು ಹಣ್ಣುಗಳನ್ನು ದಾನ ಮಾಡುವಂಥದ್ದು. ಈ ದಿನ ನಾನು ಜಾಬಗೆ ತುಂಬ ಪ್ರಯತ್ನ ಪಡ್ತಿದ್ದೆ ಗುರುಗಳೇ ಅನ್ನೋರಾದರೆ ಒಂದಷ್ಟು ಮೊಸರನ್ನ ಯಾವುದಾದ್ರೂ ಶಿವನ ದೇವಸ್ಥಾನದ ಬಳಿ ಇರತಕ್ಕಂತಹ ಧ್ವಜಸ್ತಂಭದ ಸುತ್ತ ಹಾಕಿ ಬರುವಂಥದ್ದು. ಒಂದು 2 ನಿಮಿಷಗಳ ಕಾಲ ಅಲ್ಲೇ ಇದ್ದು ಅದೇ ಮೊಸರನ್ನ ಸ್ವಲ್ಪ ಮಾತ್ರವಾಗಿ ಸ್ವೀಕಾರ ಮಾಡಿ ಬರ್ತಕ್ಕಂತಹದ್ದು. ಜಾಬ್ ಬೇಕು ನನಗೆ, ತುಂಬಾ ಆಸೆ, ನನಗೆ ತುಂಬಾ ದುಃಖ ಇದೆ, ನನ್ನ ಕುಟುಂಬದ ರಕ್ಷಣೆ ನನ್ನ ಮೇಲೆ ಆಧಾರ ಪಟ್ಟಿದೆ ಅನ್ನೋದಾದ್ರೆ ಈ ಪಂಚಮಿಗೆ, ಈ ಭಾನುವಾರದಂದು ನಿಮಗೆ ಯಾವ ಪರಿಪರಿಯಾಗಿರುತ್ತೆ, ಅದು ಪಂಚಮಿ ಅಥವಾ ದಶಮಿ ಏನಾದರೂ ಈ ಭಾನುವಾರ ಬಿತ್ತು ಅಂತಂದ್ರೆ ಅತ್ಯಂತ ಆತ್ಮೀಯತೆ ಇದೆ ಅಂತ ಅರ್ಥ. ಆವಾಗ ನಿಮ್ಮ ಪ್ರಯತ್ನ 1 ಪಟ್ಟು ಆದ್ರೂ ಕೂಡ ನಿಮಗೆ 100 ಪಟ್ಟು ಫಲವನ್ನ ಸೂರ್ಯ ಭಗವಂತ ಕೊಡುತ್ತಾನೆ. ನಿಮಗೆ ಬರತಕ್ಕಂಥ ಯಾವ ಶ್ಲೋಕವನ್ನಾದ್ರೂ ಕೂಡ ಹೇಳಿಕೊಳ್ಳುವಂಥದ್ದು. ಮೊಸರನ್ನ ಮರೆಯದೆ ಧ್ವಜಸ್ತಂಭದ ಬಳಿ ಹಾಕ್ತಕ್ಕಂಥದ್ದು. ಹಾಕಿದ 5-10 ನಿಮಿಷಕ್ಕೆ ಅಲ್ಲೇ ಇದ್ದು ಪ್ರಾರ್ಥನೆ ಮಾಡಿ ಆ ಮೊಸರು ಸ್ವಲ್ಪ ಮಾತ್ರವಾಗಿ ಸ್ವೀಕಾರ ಮಾಡಿ ಬರತಕ್ಕಂಥದ್ದು. ನಾನು ಹೇಳೋ ಶ್ಲೋಕವನ್ನ ನೀವು ಹೇಳುವಂಥದ್ದು ಅಥವಾ ಕೇಳಿಸಿಕೊಳ್ಳುವಂಥದ್ರಿಂದ ಪ್ರತಿಫಲದ ಪರೀಕ್ಷೆ ಮುಂದುವರಿಯಲಿ. ಕಾಲಾಧ್ಯಕ್ಷ ಪ್ರಜಾಧ್ಯಕ್ಷೋ ವಿಶ್ವಕರ್ಮ ತಮೋನುದಃ ವರುಣ ಸಾಗರೋ ಶುಶ್ಚ ಜೀಮೂತೋ ಜೀವನೋರಿಹ ಭೂತಾಶ್ರಯೋ ಭೂತಪತಿ ಸರ್ವಲೋಕ ನಮಸ್ಕೃತಃ ಸ್ರಷ್ಟಾ ಸಂವರ್ತಕ ವಹ್ನಿ ಸರ್ವಾಸ್ಯಾದಿರಲೋಲುಪಃ. ಸರ್ವಾಸ್ಯಾದಿರಲೋಲುಪಃ ಏನು ಅಂತಂದ್ರೆ ಅವನು ಕಾಲಾಧ್ಯಕ್ಷ, ಪ್ರಜಾಧ್ಯಕ್ಷ, ವಿಶ್ವದ ಚಕ್ಷು. ಅವನು ನಮಗೆ ಬೇಡದ ಎಲ್ಲಾ ಬೇಡಿಕೆಗಳನ್ನು ಜೊತೆಗೆ ನಮ್ಮ ಕಣ್ಣು ಮುಂದೆ ಕಾಣುವಂತ ಭಗವಂತನ ಹಂತದಿಂದ ನಿಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದ್ದರೆ ಸೂರ್ಯನಾರಾಯಣ ನಿಮಗೆ ಪಾಲಿಸ್ತಾನೆ. ಶುಭಂಭೂಯ, ಒಳಿತಾಗಲಿ.